ನಿಮಗೋಸ್ಕರ ಹುಡುಕ್ದಿರೋ ಜಾಗ ಇಲ್ಲ, ಕೇಳ್ದಿರೋ ಜನ ಇಲ್ಲ. ಅಂಥದ್ರಲ್ಲಿ ಮನೇಲೇ ಇದ್ಕೊಂಡು ಯಾಕಮ್ಮ ಇಷ್ಟು ದಿನ ಈ ಥರ ಆಟ ಆಡ್ಸಿದ್ರಿ? ನಿಮ್ಮ ತಾಯಿ ಯಾಕೆ ಇಷ್ಟು ದಿನ ಈ ವಿಷಯನ ಮುಚ್ಚಿಟ್ಟಿದ್ರು ಅನ್ನೋ ಪ್ರಶ್ನೆಗೆ ಉತ್ತರನೇ ಇಲ್ಲ ಸರ್. ಬಟ್ ಆ ಚಂದ್ರಕಲಾ ನಿಮ್ಮ ತಾಯಿ ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ದು ತುಂಬ ದುರಂತ ಅನಿಸ್ತಾ ಇದೆ ಸರ್. ಕೊನೆಗೂ ನಮ್ಮ ಕೂಗು ಆ ದೇವ್ರಿಗೆ ಕೇಳಿಸ್ತು ಪ್ರಜ್ವಲ್. ನಾವಿಷ್ಟು ದಿನ ಕಷ್ಟಪಟ್ಟಿದ್ಕು ಸಾರ್ಥಕ ಆಯ್ತು. ಈ ವಿಷಯನ ಮೊದಲು ಅಗ್ರಸಿಂಗ್ ಹೇಳ್ತೀನಿ. ಅವನೆಷ್ಟು ಖುಷಿ ಪಡ್ತಾನೆ ಗೊತ್ತಾ? ಅಗ್ರಜ, ನಿನ್ಗೊಂದು ವಿಷಯ ಹೇಳ್ಬೇಕು ಅಗ್ರಜ. ಈ ವಿಷಯ ಕೇಳಿದ್ರೆ ತುಂಬಾ ಖುಷಿ ಪಡ್ತೀಯ. ನಾವಿಷ್ಟು ದಿನ ಯಾರನ್ನ ಅಮ್ಮ ಅಮ್ಮ ಅಂತ ಹುಡುಕ್ತಿದ್ವೋ ಅವ್ರು ಬೇರೆ ಯಾರು ಅಲ್ಲ ಅಗ್ರಜ. ಬದಲಾಗಿ ನಮ್ಮ ಅಜ್ಜಿನ ನೋಡ್ಕೊಳಕ್ ಬಂದಿರೋ ವೈಜಯಂತಿ ಅಮ್ಮ ಅವರೇ ನಮ್ಮ ನಿಜವಾದ ತಾಯಿ. ಅವರೇ ಅಗ್ರಜ, ನಮ್ಮ ಹೆತ್ತ ತಾಯಿ ಅವರೇ. ಅಗ್ರಜ, ನನ್ನ ಮನೆಗೆ ವಾಪಸ್ ಬರ್ತಿದ್ದೀನಿ ಅಗ್ರಜ. ನಾನು ಯಾವ್ದು ದುಬೈಗೆ ಹೋಗ್ತಿಲ್ಲ, ಏನಿಲ್ಲ. ನಿನ್ನ ಮನೇಲೇ ಇರು. ಹಲೋ ಹಲೋ ಅಗ್ರಜ, ಕೇಳಿಸ್ತಾ ಇದೆಯಾ? ಹಲೋ ನೆಟ್ವರ್ಕ್. ಹಲೋ ಅಗ್ರಜ, ಮನೇಲೇ ಇರು, ನಾನು ಬರ್ತಾ ಇದ್ದೀನಿ. ಪ್ರಜ್ವಲ್, ನನಗೆ ಇನ್ನೂ ಏನೂ ನಂಬಕ್ಕಾಗ್ತಿಲ್ಲ ಪ್ರಜ್ವಲ್. ಈ ಥರದೊಂದು ದಿನ ನನ್ನ ಲೈಫಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಮ್ಮ ಹತ್ರ ಎಲ್ಲ ಇದೆ, ತಾಯಿ ಪ್ರೀತಿ ಮಾತ್ರ ಸಿಗಲ್ಲ. ಅವನು ಯಾವತ್ತೂ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಇವತ್ತು ನಮ್ಮ ತಾಯಿ ಸಿಕ್ಬಿಟ್ರು. ಬನ್ನಿ ಪ್ರಜ್ವಲ್, ಹೋಗೋಣ. ಮತ್ತೆ ವಾಪಸ್ ಮನೆಗೆ ಹೋಗೋಣ. ಸರ್, ಏನಾದರೂ ವ್ಯವಸ್ಥೆ ಮಾಡೋಣ. ಬನ್ನಿ ಪ್ರಜ್ವಲ್. ನಮ್ಗೆ ಯಾಕೋ ಉಳಿಗಾಲ ಇಲ್ಲ ಅನ್ನಿಸ್ತಾ ಇದೆ. ನಾನು ಈಗಲೇ ಅಗ್ನಿಗೆ ಫೋನ್ ಮಾಡಿ ವಿಷಯ ತಿಳಿಸ್ಲೇಬೇಕು. ಏನು ಸುಹಾಸಿನಿ, ಅವನ್ ಕಾಶಿಗೆ ಹೋದ್ನಾ? ಪಾಪ ಅವನ್ ನೋಡಿದ್ರೆ ಅಯ್ಯೋ ಅನಿಸ್ತಿದೆ. ಎಲ್ಲರೂ ಮನೆಯವ್ರ ತಿಥಿ ಕಾರ್ಯಕ್ಕೆ ಕಾಶಿ ಹೋದ್ರೆ ಇವನು ತನ್ನ ತಿಥಿ ಕಾರ್ಯ ಮಾಡಿಸ್ಕೊಳ್ಳೋಕ್ಕೆ ಅಡ್ವಾನ್ಸಲ್ಲಿ ಕಾಶಿ ಹೋಗಿದ್ದಾನೆ. ಮೊದಲು ಧ್ರುವ ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೆ. ಇವನು ನಾನೇ ಹೋಗ್ತೀನಿ ಅಂತ ಹಠ ಮಾಡಿ ಕೂತ್ಕೊಂಡಿದ್ದಾನೆ. ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಅಂತ ನಾನು ಅವತ್ತಿಂದನೂ ಹೇಳ್ತಾನೆ ಇದ್ದೀನಿ. ಆ ವಿಕ್ಕಿಗೆ ನಮ್ಮ ವಿಷಯ ಎಲ್ಲ ಗೊತ್ತಾಗಿದೆ. ಅವನು ಹೇಳ್ದ ಹಾಗೆ ಎಲ್ಲ ಮಾಡ್ತಾ ಇದ್ದಾನೆ.
ಅವನಿಗೆ ನಮ್ಮ ಮನೆಯಲ್ಲಿರೋ ವೈದೇಹಿನೇ ಅವನು ನಿಜವಾದ ಅಮ್ಮ ಅಂತ ಕೂಡ ಗೊತ್ತಾಗಿದೆ. ಅದನ್ನು ಹೇಳೋದಕ್ಕೆ ಈಗ ತಾನೇ ವೇದಾಂತ ಕಾಲ್ ಮಾಡಿದ್ದ. ನಮ್ಮ ಅದೃಷ್ಟ ಚೆನ್ನಾಗಿತ್ತು. ನಾನು ಕಾಲ್ ರಿಸೀವ್ ಮಾಡಿ ನನ್ನನ್ನೇ ವೇದಾಂತ ಅಂತ ತಿಳ್ಕೊಂಡು ಎಲ್ಲ ಕತೆನೂ ಹೇಳ್ದ. ಅವನು ಇನ್ನು 1 ಅವರಲ್ಲಿ ಮನೆಗೆ ಬರ್ತಾ ಇದ್ದಾನೆ. ಅವನನ್ನು ಹೇಗಾದರೂ ಮಾಡಿ ತಡಿಬೇಕು. ಇಲ್ಲ ಅಂದರೆ ನಮ್ಮ ಕತೆ ಮುಗೀತು ಅಂತಲೇ ಅರ್ಥ. ಸರಿ, ನೀನು ತಲೆ ಕೆಡ್ಸ್ಕೊಬೇಡ. ಆ ವಿಕಿನ ನಾನು ನೋಡ್ಕೊತೀನಿ. ಡೈರೆಕ್ಟ್ ಹಾಗೆ ಆ ಯಮನ್ ಹತ್ರ ಪಾರ್ಸೆಲ್ ಕಳಿಸ್ತೀನಿ. ಯಾವ ರೂಟಿಂದ ಬರ್ತಾ ಇದ್ದಾನೆ ಮೆಸೇಜ್ ಮಾಡು. ಈಗಲೇ ಕಳಿಸ್ತೀನಿ. ನಾನು ಹೇಳೋದು ಸರಿಯಾಗಿ ಕೇಳಿಸ್ಕೊ. I'm so happy today. ಅಮ್ಮ ನಿಮ್ಮ ನೋಡಕ್ ಬರ್ತಾ ಇದ್ದೀನಿ. Yes! ಪ್ರಜ್ವಲ್, ಇವತ್ತು ನಾನು ಎಷ್ಟು ಖುಷಿಯಲ್ಲಿದ್ದೀನಿ ಗೊತ್ತಾ? ಇದಕ್ಕೆ ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ಯು. ಐ ಆಮ್ ಸೋ ಹ್ಯಾಪಿ. ಇನ್ನೊಂದು ವಿಷಯ ಏನು ಗೊತ್ತಾ? ಅಗ್ರಜನ ಹತ್ರ ನಾನೆಲ್ಲ ಹೇಳ್ಬಿಟ್ಟಿದ್ದೀನಿ. ಇಷ್ಟೊತ್ತಾಗ್ಲೇ ಅವನು ಮನೆ ಹತ್ರ ಎಲ್ಲ ಹೇಳಿರ್ತಾನೆ. ವೈದೇಹಿ ಅಮ್ಮ ನಮ್ಮಮ್ಮ ಅಂತ ಎಲ್ರಿಗೂ ಗೊತ್ತಾಗಿರುತ್ತೆ. ವೈದೇಹಿ ಅಮ್ಮನ ಜೊತೆ ಅವ್ನು ಮಾತಾಡಿರ್ತಾನೆ. ಎಸ್, ಎಷ್ಟು ದಿನದಿಂದ ಕಾಯ್ತಿದ್ದೆ ಪ್ರಜ್ವಲ್ ಇದನ್ನ. ಸರ್ ನಿಧಾನಕ್ಕೆ ಹೋಗೋಣ ಸರ್, ಹತ್ರದಲ್ಲೇ ಇದ್ದೀವಿ. ಆಗ್ತಿಲ್ಲ ಪ್ರಜ್ವಲ್, ಈ ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ. ಮೊದ್ಲು ಮನೆಗೆ ಹೋಗ್ಬೇಕು. ವೈದೇಹಿ ಅಮ್ಮನ ಗಟ್ಟಿಯಾಗಿ ತಪ್ಕೊಳ್ಬೇಕು ನಾನು. ಐ ಡೋಂಟ್ ನೋ, ಖುಷಿನೂ ಆಗ್ತಿದೆ ದುಃಖನೂ ಆಗ್ತಿದೆ ಪ್ರಜ್ವಲ್. ವೈದೇಹಿ ಅಮ್ಮನ ಹತ್ರ ಸಾರಿ ಕೇಳ್ಬೇಕು ಪ್ರಜ್ವಲ್. ಇಷ್ಟು ದಿನ ನಮ್ ಜೊತೆನೆ ಇದ್ದು ಅವ್ರ ಹತ್ರ ಹಿಂಗೆ ಅಂತಾನೆ ಗೊತ್ತಾಗ್ತಿಲ್ಲ. ಇಡೀ ಪ್ರಪಂಚಕ್ಕೆ ಇವರೇ ವೈದೇಹಿ ಸೂರ್ಯನಾರಾಯಣ್ ವಸಿಷ್ಠ ನಮ್ಮಮ್ಮ ಅಂತ ಪರಿಚಯ ಮಾಡಿಸ್ಕೊಡ್ಬೇಕು. ಸರ್ ನಿಮ್ಗೆ ವೈಜಯಂತಿ ಅಮ್ಮನೇ ನಿಮ್ಮ ಅಮ್ಮ ಅಂತ ಯಾವತ್ತೂ ಅನ್ಸಿಲ್ವಾ ಸರ್? ಇಷ್ಟು ವರ್ಷ ಅಮ್ಮ ಎಲ್ಲಿದ್ದಾರೆ ಅಂತ ಹುಡುಕ್ತಾ ನಾನೇ ಮರ್ತೋಗಿದೆ ಪ್ರಜ್ವಲ್. ಪ್ರತಿದಿನ ನಾನು ಟಯರ್ಡ್ ಆಗಿ ಮನೆಗೆ ಬಂದಾಗ ವೈದೇಹಿ ಅಮ್ಮ ನೀರು ಕೊಟ್ಟು ತಲೆ ಸವರ್ತಾ ಇದೆ. ಅವ್ರು ಪ್ರತಿದಿನ ನನ್ಗೆ ಹಾಡ್ತಿದ್ದಿದ್ದು ಜೋಗುಳ, ಅವ್ರು ತಿನ್ಸ್ತಿದ್ದಿದ್ದು ಕೈ ತುತ್ತು, ಅವ್ರ ತೊಡೆ ಮೇಲೆ ಮಲಗಿಸ್ಕೊಂಡು ಲಾಲಿ ಹಾಡ್ತಿದ್ದಿದ್ದು, ಇದೆಲ್ಲ ನೋಡಿದ್ರೆ ಇವರೇ ನಮ್ಮ ಅಮ್ಮನೋ ಅಂತ ಅನ್ನಿಸ್ತಾ ಇತ್ತು. ಮನ್ಸಲ್ಲಿ ಒಂದು ಇನ್ನರ್ ಗಟ್ ಫೀಲಿಂಗ್ ಹೇಳುತ್ತಲ್ಲ, ಇವ್ರು ಯಾಕೆ ನಿಮ್ಮ ಅಮ್ಮ ಆಗಿರಬಾರ್ದು ಅಂತ. ಆ ಥರ ಎಷ್ಟೊಂದ್ಸಲ ಅನ್ಸಿದೆ. ಆದ್ರೆ ಇವತ್ತು ಫೈನಲಿ ಅವರೇ ನಮ್ಮಮ್ಮ ಅಂತ ಗೊತ್ತಾಯ್ತು. ವಿಧಿ ಆಟ ನೋಡಿ ಹೇಗೆಲ್ಲ ಆಟ ಆಡಿಸ್ತು. ಇನ್ನು ಆಟ ಆಡ್ಸಲ್ಲ, ಇನ್ನು ಅವರೇ ನಮ್ಮಮ್ಮ ಅಂತ ಗೊತ್ತಾಗಿದೆ. ಮನೆಗೆ ಆದಷ್ಟು ಬೇಗ ಹೋಗಿ ಖುಷಿಯಾಗಿ ತಕ್ಕೊಳ್ತೀನಿ ಅವ್ರನ್ನ. ಅಣುವಣುವಣು ನೀ ಅಮ್ಮ. ಪ್ರಜ್ವಲ್, ನಮ್ಮಮ್ಮನ್ನ ನಾನು ಮೊದಲನೇ ಸಲ ನೋಡಿದ್ದು ಯಾವಾಗ ಗೊತ್ತಾ? ನಮ್ಮ ಊರಲ್ಲಿ. ಅಂಡ್ ಆಲ್ಸೋ ನಾನು ಚಿಕ್ಕವನಾಗಿದ್ದಾಗ ಪ್ರತಿದಿನ ಅಮ್ಮ ಬೇಕು ಅಂತ ಅಳ್ತಿದ್ನಂತೆ. ಆವಾಗ ಅಗ್ರಜ ಬಂದು ತಲೆ ಸಾವ್ರಿ
ಇವರೇ ನಮ್ಮಮ್ಮ ಅಂತ ಆ ಸುಹಾಸಿನಿ ತೋರಿಸ್ತಿದ್ದ. ನಾನು ತುಂಬ ಚಡಪಡಿಸಿದ್ನಂತೆ, ಅಮ್ಮ ಬೇಕು ಅಂತ. ಅವನು ಏನೋ ಒಂದು ಕತೆ ಹೇಳಿ ನನ್ನ ಮಲಗಿಸ್ತಿದ್ದ. ಪ್ರತಿದಿನ ಅಮ್ಮನ ಬಗ್ಗೆ ತುಂಬ ಕನಸು ಬೀಳ್ತಿತ್ತು ಪ್ರಜ್ವಲ್. ಆ್ಯಂಡ್ ದ ನೆಕ್ಸ್ಟ್ ಮಾರ್ನಿಂಗ್ ಅಮ್ಮನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಆವಾಗ ಸಮುದ್ರದ ಹತ್ರ ಹೋಗಿ ಅಲೆಗಳ ಜೊತೆ ಮಾತಾಡ್ತಾ ಇದ್ದೆ, ನಮ್ಮಮ್ಮ ಯಾವಾಗ ಬರ್ತಾರೆ, ಯಾವಾಗ ಸಿಗ್ತಾರೆ ಅಂತ. ನಾನು ಅವಾಗಲೇ ಹೇಳಿದ್ನಲ್ಲ, ನಮ್ಮಮ್ಮನ ನಾನು ಫಸ್ಟ್ ಟೈಮ್ ನಮ್ಮ ಊರಲ್ಲಿ ನೋಡಿದ್ದೆ. ನಾನು ಆಟ ಆಡ್ತಾ ಇದ್ದೆ. ಅವಾಗ ನನ್ನ ಕಾಲು ಹಿಡ್ದು ಬೀಳೋ ಸಮಯದಲ್ಲಿ ಅಮ್ಮ ಬಂದು ನನ್ನ ಸೇವ್ ಮಾಡಿದ್ರು. ಅಮ್ಮ 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 ಅಮ್ಮ. ಸೇವ್ ಮಾಡಿ ನಿನಗೇನು ಆಗಿಲ್ವಪ್ಪ, ಎಲ್ಲ ಆರಾಮ್ ತಾನೆ ಅಂತ ತಲೆ ಸಾವ್ರಿದ್ರು. ಅವತ್ತೊಂದು ದಿನ ಆ ಒಂದು ಫೀಲ್ ಸಿಕ್ತಲ್ಲ, ಇವತ್ತು ಅದೇ ಫೀಲ್ ಸಿಗ್ತಾ ಇದೆ ಪ್ರಜ್ವಲ್. ಆದಷ್ಟು ಬೇಗ ನಮ್ಮ ಅಮ್ಮನ ನೋಡ್ಬೇಕು ನಾನು. ಥ್ಯಾಂಕ್ ಯು ಪ್ರಜ್ವಲ್. ಅಂತೂ ಇಂತೂ ನನ್ನ ಕನಸನ್ನ ನನ್ಸು ಮಾಡಿಬಿಟ್ರಿ. ಇನ್ನು ಕಾಶಿಲಿರೋ ನಮ್ಮ ಅಪ್ಪ ಸಿಕ್ಬಿಟ್ರೆ ಸೂರ್ಯ ನಾರಾಯಣ್ ವಸಿಷ್ಠ ಫ್ಯಾಮಿಲಿ ಕಂಪ್ಲೀಟ್. ಸರ್, ಮುಂದೆ ಲೆಫ್ಟ್ ತಗೋಬೇಕು. ಹಾ ಪ್ರಜ್ವಲ್. Oh shit! आगे जाओ! आगे जाओ! आगे जाओ! आगे जाओ! आगे जाओ! ವೇದಾಂತ್, ಏನಾಯ್ತು? ಡಿಸ್ಟರ್ಬ್ ಆಗಿದೆಯಲ್ಲ? ಹುಷಾರಾಗಿದೆಯಾ ತಾನೆ? ಯಾಕೋ ವಿಕ್ರಮ್ ಯಾವುದೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತಾನೆ ಅನ್ನಿಸ್ತದೆ. ವೇದಾಂತ್, ಯಾಕೆ ಆ ಥರ ಎಲ್ಲ ಯೋಚನೆ ಮಾಡ್ತೀಯಾ? ನೀನು ಅಂದ್ಕೊಂಡಾಗೆಲ್ಲ ಏನೂ ಆಗಲ್ಲ. ಬಾವ ಆರಾಮಾಗಿ ಹೋಗಿ ವಾಪಸ್ ಬರ್ತಾರೆ, ಆಯ್ತಾ? ನೀನು ಆರಾಮಾಗಿ. ಇಲ್ಲ ಬಚಾರಿ, ನನಗೆ ಯಾವತ್ತೂ ಈ ಥರ ಅನಿಸಿರ್ಲಿಲ್ಲ.
ಸಮಥಿಂಗ್ ಇಸ್ ರಾಂಗ್ ಫಾರ್ ಶ್ಯೂರ್. ಅವನಿಗೇನಾದರೂ ಹೆಚ್ಚು ಕಡಿಮೆ ಬಿಡ್ತೇವೆ. ಒಂದು ಕೆಲಸ ಮಾಡು, ಒಂದ್ಸತಿ ಬಾವಂಗೆ ಕಾಲ್ ಮಾಡಿ ಮಾತಾಡು. ಹಲೋ ಹಲೋ, ಇದು ವಿಕ್ರಾಂತ್ ವಸಿಷ್ಠ ಅವ್ರ ಮನೆನಾ? ಹೌದು. ನೀವ್ಯಾರು ಮಾತಾಡ್ತಿರೋದು? ನಾನು ವಿಕ್ರಾಂತ್ ಅವರನ್ನ ವೇದಾಂತ್ ಮಾತಾಡ್ತಿರೋದು. ತಾವ್ಯಾರು ಅಂತ ಗೊತ್ತಾಗಲಿಲ್ಲ. ನಾನು ಏರ್ಪೋರ್ಟ್ SI ರವಿ ಕೆ ಗೌಳಿ ಮಾತಾಡ್ತಿರೋದು. ನೀವು ವಿಕ್ರಾಂತ್ ವಸಿಷ್ಠ ಅವ್ರ ಅಣ್ಣ ಅಂದ್ರಿ ಅಲ್ವಾ? ಹೌದು. ಯಾಕೆ? ನೀವು ತಕ್ಷಣ ಏರ್ಪೋರ್ಟ್ ರೋಡಿಗೆ ಬರಬೇಕಾಗುತ್ತೆ. ಅಲ್ಲಿಗ? ಯಾಕೆ? ಸಾರಿ ಸರ್, ನಿಮ್ಮ ತಮ್ಮನ ಕಾರ್ ಆಕ್ಸಿಡೆಂಟ್ ಆಗಿದೆ, ನೀವು ಇಮಿಡಿಯೇಟಾಗಿ ಬನ್ನಿ. ವೇದಾಂತ್, ವೇದಾಂತ್,
ವೇದಾಂತ್ 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 ಇವನೆಲ್ಲೂ ಕಾಣಿಸ್ತಿಲ್ವಲ್ಲ, ಎಲ್ಲೋದಾ?